ಕೊಲೆಗಾತಿ ಹೆಂಡತಿ, ಇದೆಂಥ ಮಾನಸಿಕ ಸ್ಥಿತಿ. ಒಳ್ಳೆಯ ಗಂಡ ಆದರೆ ಚಪ್ಪರ್ ಸಂಘ. ಪ್ರಿಯಕರನ ಬಲೆ, ತಾಳಿ ಕಟ್ಟಿದವನ ಕೊಲೆ. ಒಂದಂತೂ ನಿಜ, ಇತ್ತೀಚಿನ ಕೆಲವು ವರ್ಷಗಳಲ್ಲಿ ಗಂಡಸರಿಗಿಂತ ನಾವೇನು ಕಮ್ಮಿ ಇಲ್ಲ ಅನ್ನೋದನ್ನ ಕೆಲವು ಹೆಂಗಸರು ಹೇಗೂ ಪ್ರೂವ್ ಮಾಡೋದಕ್ಕೆ ಹೊರಟಿರೋದು ದುರಂತ. ಈ ನಡುವೆ ಕೆಲವು ಮಹಿಳೆಯರು ಪ್ರಿಯಕರನ ಜೊತೆ ಸೇರ್ಕೊಂಡು ಗಂಡಂದಿರನ್ನೇ ಮರ್ಡರ್ ಮಾಡಿದ ಪ್ರಕರಣಗಳು ಮೇಲಿಂದ ಮೇಲೆ ನಡೀತಾನೆ ಇದೆ. ಕೆಲವು ದಿನಗಳ ಹಿಂದೆ ಉತ್ತರ ಪ್ರದೇಶದ ಮೀರತ್ನಲ್ಲಿ ನಡೆದಂತಹ ಒಂದು ಕೊಲೆ ಪ್ರಕರಣ ನಿಜಕ್ಕೂ ಎಂಥವರನ್ನು ಬೆಚ್ಚಿ ಬೀಳಿಸುವಂಥದ್ದು. ಮುಸ್ಕಾನ್ ಅನ್ನೋ ಒಬ್ಬ ಮಹಿಳೆಯ ನಗುವಿನ ಹಿಂದೆ ಇಂತಹ ಒಂದು ಕ್ರೌರ್ಯ ಇದೆ ಅನ್ನೋದನ್ನ ಊಹಿಸಿಕೊಳ್ಳೋದು ಅಸಾಧ್ಯ. ಇಂತಹ ಮುಸ್ಕಾನ್ ತನ್ನ ಸಭ್ಯ ಸಂಸ್ಕಾರವಂತ ಗಂಡನನ್ನ ಒಬ್ಬ ಥರ್ಡ್ ಕ್ಲಾಸ್ ಚಪ್ಪರ್ಗೋಸ್ಕರ ಕೊಲೆ ಮಾಡ್ತಾಳೆ ಅಂದ್ರೆ ಮೇಲ್ನೋಟಕ್ಕೆ ನಂಬೋದು ಸಾಧ್ಯವೇ ಇಲ್ಲ. ಆಕೆಯ ತಲೆ ಹಾಗೂ ನಿದ್ದೆಗೆಡಿಸಿದ್ದ ಮನೆ ಹಾಳನ ಹೆಸರು ಸಾಹಿಲ್. ಇವನ ಅವತಾರ ಹಾಗೂ ಮುಖ ನೋಡಿದ್ರೆ 3 ದಿನ ಊಟ ಸೇರೋದೇ ಇಲ್ಲ. ಇಂಥವನ ಸಂಘಕ್ಕಾಗಿ ಈ ಮುಸ್ಕಾನ್ ಪ್ರೀತಿಸಿ ಮದುವೆಯಾದ ಗಂಡನ ಕಥೆಯನ್ನೇ ಮುಗಿಸ್ತಾಳೆ. ಗಂಡ ಸೌರಭ್ ರಜಪೂತ್ ಮರ್ಚೆಂಟ್ ನೇವಿ ಅಧಿಕಾರಿಯಾಗಿದ್ದವನು. ತನ್ನ ಮನೆಯವರ ವಿರೋಧ ಕಟ್ಟಿಕೊಂಡ ಸೌರಭ್ ಈ ಮುಸ್ಕಾನ್ ಅನ್ನೋ ವಿಷಕನ್ಯೆಯನ್ನ ಮದುವೆಯಾಗಿದ್ದ. ಮದುವೆ ನಂತರ ಗಂಡ ಸೌರಭ್ ನೇವಿ ಕೆಲಸ ಬಿಟ್ಟು ಲಂಡನ್ನಲ್ಲಿ ಬೇರೊಂದು ಕೆಲಸಕ್ಕೆ ಸೇರ್ಕೋತಾನೆ. ಆಗಾಗ ಮೀರತ್ಗೆ ಬಂದು ಹೋಗ್ತಿದ್ದ ಸೌರಭ್ಗೆ ಇಲ್ಲಿ ಹೆಂಡತಿ ಮತ್ತೊಬ್ಬನ ಜೊತೆ ಪಲ್ಲಂಗ ಹಂಚಿಕೊಳ್ತಿದ್ದಾಳೆ ಅನ್ನೋ ವಿಷಯ ಗೊತ್ತೇ ಆಗ್ಲಿಲ್ಲ. ಇವರಿಬ್ಬರ ದಾಂಪತ್ಯಕ್ಕೆ 5 ವರ್ಷದ ಒಂದು ಹೆಣ್ಣು ಮಗುವೂ ಇತ್ತು. ಸಭ್ಯ ಸಂಸಾರ, ಮುದ್ದು ಮಗಳು, ಒಳ್ಳೆಯ ಪತಿ ಎಲ್ಲ ಇದ್ರೂ ಮುಸ್ಕಾನ್ ಮಾತ್ರ ಇಲ್ಲಿ ಸಾಹಿಲ್ ಅನ್ನೋ ಕೊಚ್ಚೆಗೆ ಬಿದ್ದು ಬದುಕನ್ನ ರಾಡಿ ಮಾಡಿಕೊಂಡಿದ್ಲು. ಜೊತೆಗೆ ಅದರಲ್ಲೇ ಸುಖವನ್ನ ಕಂಡಿದ್ಲು. ಎಲ್ಲಿಯ ತನಕ ಅಂದ್ರೆ ಸಾಹಿಲ್ ಅನ್ನೋ ಬೆಕನಾಸಿಗಾಗಿ ಗಂಡನನ್ನೇ ಮುಗಿಸೋದಕ್ಕೂ ಮುಸ್ಕಾನ್ ಮುಂದಾಗ್ತಾಳೆ. ಈ ಮುಸ್ಕಾನ್ಗೆ 27 ವರ್ಷ ವಯಸ್ಸಾದ್ರೆ ಕಳ್ಳ ಪ್ರೇಮಿ ಸಾಹಿಲ್ಗೆ 25 ವರ್ಷ. ಈ ಪೊರ್ಕಿ ಸಾಹಿಲ್ ಏನಿದ್ರು ಏನೊಂದು 4-6 ವರ್ಷ ಮುಸ್ಕಾನ್ ಅನ್ನೋ ಈ ದಾರಿ ತಪ್ಪಿದ ಮಹಿಳೆಯನ್ನ ಅನುಭವಿಸಿ ಇವಳನ್ನ ಬಿಟ್ಟು ಮತ್ತೊಬ್ಬಳ ಹಿಂದೆ ಹೋಗುವಂತಹ ಹಂದಿ ಅನ್ನೋದು ಯಾರಾದ್ರೂ ಅರ್ಥ ಮಾಡ್ಕೊಳ್ಬಹುದು. ಆದ್ರೆ ಮುಸ್ಕಾನ್ಗೆ ಇದು ಅರ್ಥವಾಗ್ಲಿಲ್ಲ. ಕೇವಲ ದೈಹಿಕ ಸುಖದ ಆಸೆಗೆ ಬಿದ್ದ ಮುಸ್ಕಾನ್ ಗಂಡನ ಪ್ರೀತಿಯನ್ನೇ ಮರೆತಿದ್ಲು. ಇಷ್ಟೇ ಅಲ್ಲ, ಸಾಹಿಲ್ ಅನ್ನೋ ಸೀಳು ನಾಯಿಯ ಮಾತು ಕೇಳಿ ಗಂಡನ ಕೊಲೆಯ ಸಂಚಿನಲ್ಲಿ ನೇರವಾಗಿ ಭಾಗಿಯಾಗ್ತಾಳೆ. ಈ ಸಾಹಿಲ್ ಅನ್ನೋ ಕ್ರಿಮಿ ಜೀವನ ಪೂರ್ತಿ ತನ್ನ ಜೊತೆ ಇರ್ತಾನೆ ಅನ್ನೋ ಭ್ರಮೆಯಲ್ಲಿದ್ದ ಮುಸ್ಕಾನ್ಗೆ ಗಂಡನೇ ತನ್ನ ದಾರಿಗೆ ಮುಳ್ಳಾಗಿದ್ದಾನೆ ಅನ್ನೋ ಭಾವನೆ ಬಂದಿತ್ತು. ಲಂಡನ್ನಲ್ಲಿ ಇದ್ದ ಸೌರಭ್ ಮಗಳ ಹುಟ್ಟುಹಬ್ಬಕ್ಕಾಗಿ ಮೀರತ್ಗೆ ಬರುವ ವಿಚಾರ ಗೊತ್ತಾಗಿದ್ದೇ ತಡ ಮುಸ್ಕಾನ್ ತನ್ನ ಪ್ರಿಯಕರನ ಜೊತೆ ಸೇರಿ ಗಂಡನಿಗೆ ಮುಹೂರ್ತ ಇಟ್ಟೇ ಬಿಡ್ತಾಳೆ. ಊರಿಗೆ ಬಂದ ಗಂಡನಿಗೆ ಚೆನ್ನಾಗಿ ಕುಡಿಸಿ ಪ್ರಿಯಕರನನ್ನ ಕರೆಸಿ ಚಾಕುವಿನಿಂದ ಇರಿದು ಕೊಂದೇ ಬಿಡ್ತಾರೆ. ಇದು ಒಂದು ಹಂತದ ಕ್ರೌರ್ಯ. ಆದ್ರೆ ಇಬ್ಬರೂ ಸೇರ್ಕೊಂಡು ಆನಂತರ ಮಾಡಿದ್ದು ಕ್ರೂರತನದ ಮತ್ತೊಂದು ಪರಮಾವಧಿ. ಸಾಹಿಲ್ ಅನ್ನೋ ಪಾಪಿ ಅದೆಲ್ಲಿ ಮಟನ್ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ನೋ ಏನೋ ಗೊತ್ತಿಲ್ಲ. ಸೌರಭ್ ದೇಹವನ್ನ ಮನೆಯ ಬಾತ್ರೂಮ್ಗೆ ಸಾಗಿಸಿ 15 ತುಂಡುಗಳನ್ನಾಗಿ ಕತ್ತರಿಸ್ತಾನೆ. ಈ ಭಯಾನಕ ಪಾಪಿ ಕೆಲಸಕ್ಕೆ ಮುಸ್ಕಾನ್ ಕೂಡ ಸಹಕಾರ ನೀಡ್ತಾಳೆ. ನಂತರ ಇವರು ಮಾಡಿದಂತಹ ಖತರ್ನಾಕ್ ಐಡಿಯಾ ಇದೆಯಲ್ಲ, ಅಂತಿಂತದ್ದಲ್ಲ. ಒಂದು ದೊಡ್ಡ ಪ್ಲಾಸ್ಟಿಕ್ ಡ್ರಮ್ ತಂದು ಅದರೊಳಗೆ ಸಿಮೆಂಟ್ ಮಿಕ್ಸ್ ಹಾಕಿ ನಂತರ ಸೌರಭ್ ರಜಪೂತ್ ದೇಹದ ತುಂಡುಗಳನ್ನ ಹಾಕಿ ಮತ್ತೆ ಸಿಮೆಂಟ್ ಮಿಕ್ಸ್ ಹಾಕಿ ಸೀಲ್ ಮಾಡಿ ಬಿಡ್ತಾರೆ.
ಹೀಗೆ ಲಂಡನ್ನಿಂದ ಬಂದಿದ್ದ ಸೌರಭ್ 2025 ಮಾರ್ಚ್ 4ನೇ ತಾರೀಕಿನಂದು ಉಳಿದವರೆಲ್ಲರ ದೃಷ್ಟಿಯಲ್ಲಿ ನಾಪತ್ತೆಯಾಗಿದ್ದಾನೆ. ಇಷ್ಟಾದ ಮೇಲೂ ಮುಸ್ಕಾನ್ ಮಾಡಿದ ಧೈರ್ಯಕ್ಕೆ ಮಾತ್ರ ಶಭಾಸ್ ಅನ್ನಲೇಬೇಕು. ಗಂಡನ ಕೊಲೆ ಮಾಡಿ ಆ ಬಾಡಿಗೊಂದು ಗತಿ ಕಾಣಿಸಿದ ಮೇಲೆ ಮಗಳನ್ನ ತಾಯಿ ಮನೆಯಲ್ಲಿ ಬಿಟ್ಟು ಮುಸ್ಕಾನ್ ತನ್ನ ಪ್ರಿಯಕರನ ಜೊತೆ ಶಿಮ್ಲಾದ ಹಿಲ್ ಸ್ಟೇಷನ್ಗೆ ಹನಿಮೂನ್ಗೆ ಹೋಗ್ತಾಳೆ. ಅಲ್ಲಿ ಏನೂ ಆಗಿ ಇಲ್ಲ ಅನ್ನೋ ಹಾಗೆ ನವ ದಂಪತಿಗಳ ರೀತಿಯಲ್ಲಿ ಲೈಫ್ ಎಂಜಾಯ್ ಮಾಡ್ತಿರ್ತಾರೆ. ಹಣ ಖಾಲಿಯಾದಾಗ ಗಂಡನ ಅಕೌಂಟ್ನಲ್ಲಿದ್ದ ಹಣ ತೆಗೆಯೋದಕ್ಕೆ ಪ್ರಯತ್ನ ಮಾಡ್ತಾಳೆ. ಅದು ಸಾಧ್ಯವಾಗದೆ ಹೋದಾಗ ತಾಯಿಗೆ ಫೋನ್ ಮಾಡಿ ಹಣ ಕಳಿಸೋದಕ್ಕೆ ಹೇಳ್ತಾಳೆ. ಅಷ್ಟರಲ್ಲಿ ಮಗಳ ಮಾತು, ವರ್ತನೆ ಹಾಗೂ ಅಳಿಯ ನಾಪತ್ತೆಯಾಗಿದ್ದ ಹಿನ್ನೆಲೆಯಲ್ಲಿ ಮುಸ್ಕಾನ್ ತಾಯಿಗೆ ಸ್ವಲ್ಪ ಅನುಮಾನ ಬಂದಿತ್ತು. ನಂತರ ಪೊಲೀಸರ ಬಳಿ ಮುಸ್ಕಾನ್ ತಾಯಿಯೇ ಮಗಳ ಮೇಲೆ ಅನುಮಾನ ಇದೆ ಅಂತ ಹೇಳಿ ತನಗೆ ಗೊತ್ತಿರುವ ಮಾಹಿತಿಯನ್ನ ಹೇಳ್ತಾರೆ. मेरे बच्चे ने बड़ी गलती करी है। मैं बार बार पूछती थी बेटा क्या प्रॉब्लम है, क्या क्यों इतने वीक हो रहे हो, 2 साल में 10 किलो वेट कम होना। उसने मुझसे बहुत कुछ छुपाया। आज वही वजह है कि वो जेल में है, ब्रेन वॉश हुआ है, नशे किए हैं, क्या किया है हमें कुछ नहीं पता। अगर जरा सा भी वो हमसे कुछ शेयर करती। ಇಷ್ಟಾದ ಮೇಲೆ ಪೊಲೀಸರು ಅವರ ಪ್ರೇಮಿಗಳಿಬ್ಬರನ್ನೂ ಅರೆಸ್ಟ್ ಮಾಡಿ ಅವರದೇ ಭಾಷೆಯಲ್ಲಿ ಪ್ರತ್ಯೇಕವಾಗಿ ವಿಚಾರಣೆ ಮಾಡಿ ಸತ್ಯವನ್ನ ಹೊರಗೆ ಕಕ್ಕೋ ಹಾಗೆ ಮಾಡ್ತಾರೆ. ಇಬ್ಬರು ಬೇರೆ ದಾರಿ ಕಾಣದೆ ಕೊಲೆ ಮಾಡಿದ್ದನ್ನ ಒಪ್ಪಿಕೊಂಡು ಸ್ಪೆಷಲ್ ಸಂಸ್ಕಾರ ಮಾಡಿದಂತಹ ಶವ ಇದ್ದ ಡ್ರಮ್ ತೋರಿಸ್ತಾರೆ. ಆದ್ರೆ ಅದರೊಳಗಿಂದ ಶವವನ್ನ ತೆಗೆಯೋದಕ್ಕೆ ಪೊಲೀಸರು ಹರಸಾಹಸವನ್ನೇ ಪಡಬೇಕಾಯ್ತು. ಅಷ್ಟರಲ್ಲಿ ಸಿಮೆಂಟ್ ಗಟ್ಟಿಯಾಗಿ ಕಬ್ಬಿಣದ ಹಾಗಾಗಿತ್ತು. ಪೊಲೀಸರು ಕಟಿಂಗ್ ಮೆಷಿನ್ ಮೂಲಕ ಸಿಮೆಂಟ್ ಡ್ರಮ್ ಕತ್ತರಿಸಿ ಸೌರಭ್ ದೇಹದ ಭಾಗಗಳನ್ನ ಹೊರಗಡೆ ತೆಗೆದು ಪೋಸ್ಟ್ ಮಾರ್ಟಂಗೆ ಕಳಿಸ್ತಾರೆ. ನಂತರ ಕೊಲೆಗೆ ಬಳಸಿದ ಚಾಕು ಮುಂತಾದ ಸಾಕ್ಷಿಗಳನ್ನು ವಶಪಡಿಸಿಕೊಂಡು ಸಾಹಿಲ್ ಹಾಗೂ ಮುಸ್ಕಾನ್ ಅನ್ನೋ ಆರೋಪಿಗಳನ್ನ ನ್ಯಾಯಾಧೀಶರ ಮುಂದೆ ನಿಲ್ಲಿಸ್ತಾರೆ. ಸದ್ಯಕ್ಕೆ ಆಡಬಾರದ ಆಟ ಆಡಿದ ಮುಸ್ಕಾನ್ ಹಾಗೂ ಮಾಡಬಾರದ ಮಾಟ ಮಾಡಿದ ಸಾಹಿಲ್ ಇಬ್ಬರೂ ಜೈಲಲ್ಲಿ ಕಂಬಿ ಎಣಿಸ್ತಾ ಇದ್ದಾರೆ. ಸದ್ಯಕ್ಕಂತೂ ಇಬ್ರು ಹೊರಗೆ ಬರೋ ಸಾಧ್ಯತೆ ಇಲ್ಲ. ಈ ಮುಸ್ಕಾನ್ ತಾನು ಕೇವಲ ಸೌರಭ್ ಹೆಂಡತಿ ಮಾತ್ರ ಅಲ್ಲ, ಒಂದು ಹೆಣ್ಣು ಮಗುವಿನ ತಾಯಿ ಅನ್ನೋದನ್ನಾದ್ರೂ ಸ್ವಲ್ಪ ಯೋಚನೆ ಮಾಡಿದ್ರೆ ಎಂದು ಆ ಮಗು ಅನಾಥವಾಗ್ತಿರ್ಲಿಲ್ಲ. ಇಲ್ಲಿ ಗಂಡ ಹೆಂಡತಿಯ ನಡುವಿನ ಸಂಬಂಧ ಹೇಗಿತ್ತೋ ಯಾರಿಗೂ ಗೊತ್ತಿಲ್ಲ. ಸಾಹಿಲ್ ಅನ್ನೋ ಸಮಯ ಸಾಧಕ ಬಂದು ಮಾಡಿದ ಸಾಧನೆ ಏನೋ ಅದು ಗೊತ್ತಿಲ್ಲ. ಕೊನೆಗೆ ಪ್ರೀತಿಸಿ ಮದುವೆಯಾದ ಗಂಡನನ್ನೇ ಬಲಿ ಪಡೆದ ಮುಸ್ಕಾನ್ ಇದರಿಂದ ಗಳಿಸಿದ್ದೇನು ಅನ್ನೋ ಪ್ರಶ್ನೆಗೂ ಉತ್ತರ ಇಲ್ಲ. ಆದ್ರೆ ಇದ್ಯಾವುದೂ ಗೊತ್ತಿಲ್ಲದ ಒಂದು ಅಮಾಯಕ ಮಗು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಅಪ್ಪ ಅಮ್ಮ ಇಬ್ಬರನ್ನೂ ಕಳೆದುಕೊಂಡು ಅನಾಥವಾಗುವಂತಹ ಶಿಕ್ಷೆ ಪಡೆಯಿತಲ್ಲ. ಆ ಮಗು ಮಾಡಿದ ತಪ್ಪಾದರೂ ಏನು?